ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ PU ಲೆಕ್ಚರ್ಸ್ ಅಂದ್ರೆ PU ಉಪನ್ಯಾಸಕರ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ನೋಡ್ಬೋದು, ಈ PU ಲೆಕ್ಚರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖವಾಗಿ ಏನಪ್ಪಾ ಅನ್ನೋದಾದ್ರೆ, ಯಾವಾಗ ನೇಮಕಾತಿ ಅಂದ್ರೆ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅನ್ನೋದು ಹಲವು ರೀತಿಯಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಒಂದು ವಿಚಾರ. ಹಾಗಾಗಿ ನಾವು ನೋಡ್ಬೋದು, ಈ PU ಲೆಕ್ಚರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಈಗ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸುಮಾರು ಇಲಾಖೆಯಲ್ಲಿ 72,000 ಆಗಿರ್ತಕ್ಕಂಥ ಆರ್ಥಿಕ ಇಲಾಖೆ ಅನುಮೋದನೆಗೊಂಡಿದೆ. ಏನು ಕೆಲವು 2 ದಿನಗಳ ಹಿಂದೆ ನಾವು ನ್ಯೂಸ್ ನೋಡಿದಾಗ. ಹಾಗಾಗಿ ನೋಡ್ಬೋದು, ಅಲ್ಲಿ ಬಜೆಟ್ ನಲ್ಲಿ ಶಾಲಾ ಕಾಲೇಜಿನಲ್ಲಿ ನಾವು 2026-27ನೇ ಸಾಲಿನಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅನ್ನೋದು ಹೇಳಿದ್ದಾರೆ. ಹಾಗಾಗಿ ಏನ್ ಶಿಕ್ಷಕರ ನೇಮಕಾತಿ ಯಾವಾಗ ಆಗುತ್ತೋ ನೇಮಕಾತಿ ಅವತ್ತೇನೆ ಅವರು PU ಲೆಕ್ಚರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ನೋಟಿಫಿಕೇಶನ್ ಹೊರಡಿಸಬಹುದು, ಅಥವಾ ಶಿಕ್ಷಕರ ನೇಮಕಾತಿ ನಂತರ ಕೇವಲ 15 ಅಥವಾ 20 ದಿನದೊಳಗೆ PU ಲೆಕ್ಚರ್ಸ್ ಕೂಡ ಅವರು ಏನ್ ಮಾಡ್ತಾರೆ, ನೋಟಿಫಿಕೇಶನ್ ಹೊರಡಿಸ್ತಾರೆ. ಜಸ್ಟ್ ಇನ್ನು ಕೆಲವೇ ದಿನಗಳಲ್ಲಿ ಅಂದ್ರೆ ಇನ್ನೊಂದು ವೀಕ್ ಅಥವಾ ಮಂತ್ ಒಳಗೆ ಅವ್ರು ಏನ್ ಮಾಡ್ತಾರೆ, PU ಲೆಕ್ಚರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಬ್ಜೆಕ್ಟ್ ವೈಸ್ ಗಳಿಗೆ ಎಷ್ಟು ಖಾಲಿ ಹುದ್ದೆಗಳು ಇದಾವೆ, ನಾವು ನೋಟಿಫಿಕೇಶನ್ ಎಷ್ಟು ಮಾಡ್ತೀವಿ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಏನ್ ಮಾಡ್ತಾರೆ, ರೂಲ್ಸ್ ಅನ್ನ ಸರ್ಕುಲರ್ ಅನ್ನ ಅವರು ಬಿಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಯಾರ್ಯಾರಿಗೆ PU ಲೆಕ್ಚರ್ಸ್ ಗೊತ್ತಿದ್ರು ಅವರು ಸ್ಟಡಿ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. ಜೊತೆಗೆ ಬನ್ನಿ, ಇದು ಶೀಘ್ರದಲ್ಲೇ ನೇಮಕಾತಿ ಆಗುತ್ತೆ PU ಲೆಕ್ಚರ್ಸ್ಗೆ ಸಂಬಂಧಪಟ್ಟದ್ದು. ಜೊತೆಗೆ ಹೇಳೋದಾದ್ರೆ, ಇದು ಎಷ್ಟು ಪೋಸ್ಟ್ ಗಳಿಗೆ ಆಗ್ಬೋದು ಅನ್ನೋದು ಹೇಳ್ತಾ ಹೋದ್ರೆ 850 ಅಥವಾ ಏನಾದ್ರೂ ಯಾಡ್ ಮಾಡಿಬಿಟ್ರೆ 1400ಕ್ಕಿಂತ ಹೆಚ್ಚು ಪ್ಲಸ್ ಹುದ್ದೆಗಳಿಗೆ ನೇಮಕಾತಿ ಆಗುತ್ತೆ ಅಂತ ನಾವು ಹೇಳ್ಬೋದು ಈ PU ಲೆಕ್ಚರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ. ಸೊ ಅಲ್ಲಿ ಇನ್ನೂ ಇರ್ತಕ್ಕಂಥದ್ದು ಏನಪ್ಪಾ ಗೊಂದಲ ಅನ್ನೋದಾದ್ರೆ, ಸಬ್ಜೆಕ್ಟ್ ವೈಸ್ ಗಳಿಗೆ ಎಷ್ಟು ಪೋಸ್ಟ್ ಗಳು ಬಿಡ್ತಾರೆ. ಈಗ ಮೊನ್ನೆ HSTR ಎಕ್ಸಾಮ್ ಅವ್ರೇನ್ ಪ್ರಮೋಷನ್ ಆದ್ರು ಸಬ್ಜೆಕ್ಟ್ ವೈಸ್, ಆ ಸಬ್ಜೆಕ್ಟ್ ವೈಸ್ಗೆ ನಾವು ಪ್ರಮೋಷನ್ ಮಾಡ್ತೀವಿ ಅನ್ನೋದು, ಅಲ್ಲಿ ಕೆಲವೊಂದು ಸಬ್ಜೆಕ್ಟ್ ಗಳಿಗೆ ಮೊದಲು ಬಿಟ್ಟಿರ್ತಕ್ಕಂತಹ ಸಬ್ಜೆಕ್ಟ್ ಗಳನ್ನು ಫುಲ್ ತುಂಬಿಕೊಂಡಿದ್ದಾರೆ. ಹಾಗಾದ್ರೆ ಮತ್ತೆ ನೋಟಿಫಿಕೇಶನ್ ಆಗುತ್ತೋ ಅಲ್ಲೋ ಅನ್ನೋ ಗೊಂದಲಗಳಿಂದ ಕೂಡಿದ್ದಾರೆ ಸ್ನೇಹಿತರು. ಹಾಗಾಗಿ ನಾನು ಹೇಳ್ತೀನಿ, ಇನ್ನು ಗೊಂದಲದಿಂದ ಇದೆ, ಎಷ್ಟು ಪೋಸ್ಟ್ ಗಳಿಗೆ ನಾವು ಮಾಡಬೇಕು, ಮತ್ತೆ ಸಬ್ಜೆಕ್ಟ್ ವೈಸ್ ಗಳನ್ನ ಡೈರೆಕ್ಟ್ ಆಗಿ ನಾವು ಅಪಾಯಿಂಟ್ಮೆಂಟ್ ಎಷ್ಟು ಹುದ್ದೆಗಳಿಗೆ ಕೊಡಬೇಕು ಅನ್ನೋದು ಅವರು ಚರ್ಚೆ ಮಾಡ್ತಿದ್ದಾರೆ. ಸೊ ಕ್ಲಿಯರ್ ಆಗಿ ಅವರು ಹುದ್ದೆಗಳನ್ನು ಇನ್ನೂ ಹೆಚ್ಚಿ ಆಡ್ ಮಾಡಿದ್ರೆ, ಸೊ ನಾನು ಹೇಳ್ತೀನಿ 1400 ಹೆಚ್ಚು ಹುದ್ದೆಗಳಿಗೆ ನೇಮಕಾತಿ ಆಗುತ್ತೆ. ಇಲ್ಲ, ನಾನು 850 ಹುದ್ದೆಗಳಿಗೆ ನಾವು ಏನು ಕೊಟ್ಟಿದ್ದೇವೆ ಅದೇ ರೀತಿ ತುಂಬಿರ್ತೀವಿ ಅನ್ನೋದಾದ್ರೆ 850 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳ್ಬೋದು. ಅದು ಕ್ಲಿಯರ್ ಕಟ್ ಆಗಿ 814 ಹೇಳಿದ್ರು. ಸೊ ಅಷ್ಟೇ, ಅದರ ರೇಂಜ್ ಒಳಗೆ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರೋದಾದ್ರೆ, ಯಾರ್ಯಾರು PU ಲೆಕ್ಚರ್ಸ್ಗೆ ಓದ್ತಿದ್ರು ಎಲ್ಲಾ ಸ್ನೇಹಿತರು ನೋಡ್ಬೋದು. ಹಲವಾರು ತೆಗಿರ್ತಕ್ಕಂಥ ಹಿಸ್ಟ್ರಿ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್, ಮತ್ತೆ ಸೈನ್ಸ್, ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಈ ಸಬ್ಜೆಕ್ಟ್ ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನ್ ಸ್ಟಡಿ ಮಾಡ್ತಿದ್ರು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ PDF ನೋಟ್ಸ್ ಸಬ್ಜೆಕ್ಟ್ ವೈಸ್ ನಮ್ಮಲ್ಲಿ ಇದಾವೆ, ಕೆಲವೊಂದು ಸಬ್ಜೆಕ್ಟ್ ಗಳಿಗೆ ಇಲ್ಲ. ಹಾಗಾಗಿ ಯಾರ್ಯಾರಿಗೆ ಬೇಕೋ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಿಮ್ಮ ಆಪ್ಷನ್ ಸಬ್ಜೆಕ್ಟ್ ಏನಿದೆಯೋ ಅದಕ್ಕೆ ನಾವು ಕೇವಲ 50 ರೂಪೀಸ್ಗೆ PU ಲೆಕ್ಚರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ನೋಟ್ಸ್ ಗಳನ್ನು ಕಳಿಸ್ತಿದೀವಿ. ಹಾಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ನಾನು ತಗೋಬೇಕು ಅನ್ನೋರು ಹೊಸದಾಗಿ ಅವರು ಏನು ಮೇಲೆ ನಂಬರ್ ಶೋ ಆಗ್ತಿದೋ ವಾಟ್ಸಪ್ ನಂಬರ್, ಅದಕ್ಕೆ ನೀವು ಅಲ್ಲಿ ಕೇಳ್ಬೋದು, ನಮ್ಮ ಸಬ್ಜೆಕ್ಟ್ ಇದೆ ನಾವು ತಗೋಬೇಕು, ಹಾಗಾಗಿ ನಮಗೆ ನೋಟ್ಸ್ ಕಳಿಸಿ ಅನ್ನೋದಾದ್ರೆ ಅವರು ಕೇವಲ 50 ರೂಪೀಸ್ಗೆ ಅವರು ಫೋನ್ ಪೇ ಮಾಡಿ ಸ್ಕ್ರೀನ್ ಶಾಟ್ ಮಾಡಿಕೊಂಡು ನಮಗೆ ಹಾಕಿದೆ ಅಂದ್ರೆ ನಿಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅವು ಪೇಜಸ್ ಎಷ್ಟೇ ಇರಲಿ, PDF ಎಷ್ಟೇ ಇರಲಿ, ನಾವು ಏನ್ ಮಾಡ್ತೀವಪ್ಪ ಅನ್ನೋದಾದ್ರೆ ಈಗಿರ್ತಕ್ಕಂತಹ PDF ಗಳನ್ನು ಕಳಿಸಿ, ಜೊತೆಗೆ ನಾವು ಒಂದು ಗ್ರೂಪ್ ಮಾಡಿದೀವಿ, ಆ ಗ್ರೂಪ್ಗೆ ಜಾಯಿನ್ ಮಾಡಿಸಿ ನಿಮ್ಮ ಸಬ್ಜೆಕ್ಟ್ ವೈಸ್ ಅನ್ನು ಡೈಲಿ ನಿತ್ಯದ ಏನು ಉಚಿತವಾಗಿ ಸಿಕ್ಕಿರ್ತಕ್ಕಂತಹ ಅಥವಾ PDF ಫೈಲ್ಗಳನ್ನು ಮತ್ತೆ ನಾವು ಏನ್ ಮಾಡ್ತೀವಿ, ನಿಮಗೆ ಸೆಂಡ್ ಮಾಡ್ತೀವಿ. ಸೊ ಕೇವಲ 50 ರೂಪೀಸ್ಗೆ ಏನ್ ಬಂದ್ರೆ ನೀವು ಮನೆಯಲ್ಲಿ ಕುತ್ಕೊಂಡು ನಾವು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಏನವನ್ನು ನೋಡಬಹುದು. PDF ಫೈಲ್ಸ್ ಗಳನ್ನು ನೋಡಿದ್ರೆ ನಿಮ್ಗೆ ಎಕ್ಸಾಮ್ ನಲ್ಲಿ ಪ್ಲಸ್ ಪಾಯಿಂಟ್ ಆಗಿರ್ತಕ್ಕಂಥ ಮಾರ್ಕ್ಸ್ ಗಳು ಬರ್ತವೆ ಅಂತ ಹೇಳ್ತೀನಿ. ಈಗ ಕೆಲವೊಂದು ಪುಸ್ತಕಗಳನ್ನು ಓದ್ತಿದ್ರೆ ಸ್ಟಡಿ ಮಾಡಿ, ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೇನು ಇಂಟ್ರೆಸ್ಟ್ ಇದೆಯೋ, ನನಗೆ ಈ ತರ ಬುಕ್ಸ್ ಪ್ಯಾಟರ್ನ್ ಇದೆ, ಸೊ ನೀವು ಓದಿ, ಚೆನ್ನಾಗಿ ಓದಿ. ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ನೋಟ್ಸ್ ಗಳನ್ನು ಬೇಕಾದ್ರೆ ನೀವು ನಮ್ಮನ್ನು ಸಂಪರ್ಕಿಸಬಹುದು ಅಂತ ಹೇಳ್ತೀನಿ. ಹಾಗಾಗಿ PU ಲೆಕ್ಚರ್ಸ್ಗೆ ನೇಮಕಾತಿ ಆಗುತ್ತೆ, ಬಹಳ ವರ್ಷಗಳಾದವು. HSTR ನೇಮಕಾತಿನೂ ಕೂಡ ಆಗಿದ್ದಿಲ್ಲ. ಈಗ ಮೊನ್ನೆ C&Rs ನೀವು ಬಿಟ್ಟಿದ್ದಾರೆ. ಸೊ ಇದಕ್ಕೂ ಏನಪ್ಪಾ ಅಂದ್ರೆ ಒಂದು ಸರ್ಕಲ್ ಬಿಡ್ತಾರೆ ನೀಟಾಗಿ, ಎಷ್ಟು ಪೋಸ್ಟ್ ಗಳಿಗೆ ಎಷ್ಟು ಮಾಡ್ಬೇಕು ನಾವು ಅನ್ನೋದ್ರ ಬಗ್ಗೆ
ಬಿಟ್ಟು ಸಂಪೂರ್ಣವಾಗಿ ಅವ್ರು ಇರುತ್ತಾರೆ ಅಂತ ಹೇಳ್ತೀನಿ. ಹಾಗಾಗಿ ನಾನು ಮುಂದಿನ ತರಗತಿಯಲ್ಲಿ ನೋಡೋಣ, ಈ PU ಲೆಕ್ಚರ್ಸ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಏನಾದ್ರು ವಿಚಾರಗಳು ಇದ್ರೆ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತೀನಿ. ಹಾಗಾಗಿ ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.